ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಸಂಚು ಮಾಡಿ ಈ ಅಣ್ತಮ್ಮಂತರಾಗಿ ಇರುವಂಥ ಎಲ್ಲ ನಮ್ಮ SC/STಗಳನ್ನ ಇದು ಏನೋ ABCD ಅಂತ ಮಾಡಿ ಅಣ್ತಮ್ಮಂದ್ರನ್ನೇ ಒಡೆದಾಡಲಿ ಅಂದ್ಬಿಟ್ಟು ಈ ಸರ್ಕಾರ ಏನು ತೀರ್ಮಾನ ಮಾಡೋದಿದೆ ಅಂದರೆ ಈ ಅಣ್ತಮ್ಮಂದ್ರಿಗೆ ABCD ಅಂತ ಕೊಟ್ಟಿದ್ದಾರೆ. ಈ ಮಾದಿಗರನ್ನ A ಅಂತ ಮಾಡಿದ್ದಾರೆ, ವಲಯನ B ಅಂತ ಮಾಡಿದ್ದಾರೆ. ಹಿಂಗಂತ ಮಾಡಿ ಈಗ ಇದು ದೇಶಾದ್ಯಂತ ಒಡೆದಾಡ್ಕೊಂಡು ಸಾಯಿಲಿ ಅಂದ್ಬಿಟ್ಟು ಈ ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದ್ರೆ ABCD ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಕರ್ನಾಟಕ ರಿಪಬ್ಲಿಕ್ ಸೇನೆ ನಾವು ಒಂದು ದಿವಸ ತಾಲೂಕು ಆಫೀಸಲ್ಲಿ ಇದನ್ನ ಸ್ಟ್ರೈಕ್ ಮಾಡಬೇಕು, ಇದ್ರ ಬಗ್ಗೆ ಹೋರಾಟಗಳು ಮಾಡಬೇಕು ಅಂತ ಕರ್ನಾಟಕ ರಿಪಬ್ಲಿಕ್ ಸೇನೆ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡಿದ್ದೀರಿ. ಯಾಕಪ್ಪ ಅಂದರೆ ಇದನ್ನ ಈ ಒಳ ಮೀಸಲಾತಿನ ಈ ದೇಶಾದ್ಯಂತ ತಂದು ಇಟ್ಬಿಟ್ಟು ಇವು ಸರ್ಕಾರದವರು ಇದನ್ನ ಎತ್ಕಟ್ತಾರಂಥ ವಿಚಾರಗಳು ಮಾಡ್ತಾ ಇದ್ದಾರೆ. ಇದನ್ನ ಸ್ಟಾಪ್ ಮಾಡಬೇಕು, ಇಲ್ಲಾಂದರೆ ಇದಕ್ಕಿಂತ ಉಗ್ರವಾದ ಹೋರಾಟಗಳನ್ನ ನಾವು ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ನಾವು ನಡೆಸ್ತೀರಿ. ಆಮೇಲೆ ಮೊನ್ನೆ ಎಲ್ಲೋ ಇದು ಹೋರಾಟಗಳು ಮಾಡಿದ್ದಾರೆ, ಈ ಒಳ ಮೀಸಲಾತಿ ABCD ಅಂತ ಕೊಟ್ಟಿದ್ದಾರೆ. ಈ ABCD ಅಂತ ಬಿಟ್ಟು ಹಾಗೆ SC/ST ಅಂತಾನೆ ಇದೇ ಮೊದಲ ರೀತಿ ಯಾವ ರೀತಿ ಇಷ್ಟು ವರ್ಷಗಳಿಂದ ಯಾವ ರೀತಿ ನಡೀತಾ ಇತ್ತೋ ಆ ರೀತಿನೇ ನಡ್ಕೊಂಡು ಹೋಗಲಿ. ಈ ಒಳ ಮೀಸಲಾತಿ ಬೇಡ. ಅಧಿಕವಾಗಿರೋದು ವಲಯ, ಮೊದಲು ಬಂದಿದ್ದು ವಲಯ, ಆಮೇಲೆ ಬಂದಿದ್ದು ಮತ್ತೊಬ್ಬ ಹಾಗಂತ ವಲಯನ್ನೇ ಕೆಳಗಡೆ ಹಾಕಿ ತುಳಿತಾ ಇದ್ದಾರೆ. ಇದನ್ನೆಲ್ಲ ತಾರತಮ್ಯಗಳನ್ನ ಬಿಟ್ಟು ಈಗ ಇದ್ರ ಸರ್ಕಾರ ಸೈಲೆಂಟ್ ಆಗಿ ಇರಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ, DK ಸಾಹೇಬ್ರಿಗೆಲ್ಲ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಬಿಡಿ ಸ್ವಾಮಿ. ಈ ಜಾತಿ ಜನಗಣತಿ ನೋಡ್ರಿ, ಬೇಕಾದ್ರೆ ಈ ಜನಗಣತಿಯಲ್ಲಿ ಬರೋದಂತ ಕರೆಕ್ಟಾಗಿ ಜಾತಿ ಗಣತಿ ಮಾಡಿ ಅದರಲ್ಲಿ ಬರೋದಂತ ಇದು ಜನಗಣತಿ ಜಾಸ್ತಿ ಹೆಚ್ಚಿಗೆ ಬರೋದು SCಗಳು ಅಥವಾ SCಗಳಲ್ಲಿ ವಲಯ. ಈ ವಲಯನ ಈಗ B ಮಾಡಿ ಕುತ್ಕೊಂಡಿದ್ದೀರಾ. ಮತ್ತು ಈಗೆಲ್ಲ ಈ ದೇಶದಲ್ಲಿ ಆಳಿದವ್ರು ಯಾರು? ಆದಿ ಕರ್ನಾಟಕ ಅಂತ ನೀವು ಕೊಟ್ಟಿದ್ದೀರಲ್ಲ. ಆದಿ ಕರ್ನಾಟಕದಲ್ಲಿ ಮೊದಲು ನಾವು ಈ ದೇಶ ಕಟ್ಟಿದವ್ರು, ನಾವು ಈ ದೇಶ ಹುಟ್ಟಾಕಿದವ್ರು ನಾವು. ನಮ್ಮನ್ನೇ ಈ ರೀತಿ ನಾವು ತಾರತಮ್ಯಗಳು ಮಾಡಿ ಈ ಸರ್ಕಾರದಲ್ಲಿ ಈ ರೀತಿ ಮಾಡ್ತಾ ಇದ್ದೀರಲ್ಲ. ಬೇರೆ ಕೆಲಸ ಇಲ್ವಾ ನಿಮಗೆ? ಬೇರೆ ಕೆಲಸ ಇಲ್ಲ ಅಂದ್ರೆ ಹೇಳಿ, ನಾವು ಕೆಲಸಗಳು ಕೊಡ್ತೀರಿ. ನೀವು ಅದು ಬಿಟ್ಟು ನೀವು ಜಾತಿ ಗಣತಿಗಳು ಮಾಡಿ ಇದು ತಾರತಮ್ಯಗಳು ಮಾಡಿ ತಂದೆಗೆ ತಮಾಷೆಗಳು ಮಾಡ್ತಾ ಇದ್ದೀರಲ್ಲ. ದಯವಿಟ್ಟು ನಿಮಗೆ ಎಚ್ಚರಿಕೆಯಿಂದ ಕೊಡ್ತಾ ಇದ್ದೀನಿ, ಇದನ್ನ ಸ್ಟಾಪ್ ಮಾಡಿ, ಫಸ್ಟು ಸ್ಟಾಪ್ ಮಾಡಿ, ಜಾತಿ ಗಣತಿನ ಸ್ಟಾಪ್ ಮಾಡಿ ಅಂತ ನಾನು ಈ ಕರ್ನಾಟಕ ರಿಪಬ್ಲಿಕ್ ಸೇನೆ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ಬೇರೆ ಕಡೆ ಹೋರಾಟಗಳು ಮಾಡಿರೋರ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರಂತೆ, FIRಗಳು ಮಾಡ್ತಾ ಇದ್ದಾರಂತೆ. ಯಾಕೆ ಸ್ವಾಮಿ? ನಮ್ಮ ಮಕ್ಕಳನ್ನ ನಾವು ಕೇಳೋದು ತಪ್ಪ? ಸರ್ಕಾರದನ್ನ ಈ ತಹಸೀಲ್ದಾರ್ಗಳನ್ನ ನಿಮ್ಮನ್ನ ನಮ್ಮ ಮಕ್ಕಳನ್ನ ನಾವು ಕೊಡಿ ಅಂತ ಕೇಳೋದು ತಪ್ಪ? ಆಗಿನಿಂದ ಈಗಿನ ತನಕ ಯಾಕೆ ನಮಗೆ ಈ ಥರ ಶಿಕ್ಷೆಗಳು ಕೊಡ್ತಾ ಇದ್ದೀರಾ, ಈ ಥರ ಮೋಸಗಳು ಮಾಡ್ತಾ ಇದ್ದೀರಾ? SC/STಗಳ ದುಡ್ಡುಗಳನ್ನೆಲ್ಲ ನೀವು ಎತ್ಕೊಂಡು ತಿನ್ಕೊಂಡು ಕಾಲ ಆಗ್ತಾ ಇದ್ದೀರಲ್ವಾ? ಈ ನಮ್ಮ ಮಕ್ಕಳನ್ನ ಕೇಳೋದು ತಪ್ಪ? ನಮ್ಮ ಜಾತಿನ ನಾವು ಕೇಳೋದು ತಪ್ಪ? ಈಗ ನಿಮ್ಮ ಜಾತಿಗಳನ್ನ ನಾವು ಏನಾದರೂ ನಾವು ಟೀಕೆ ಮಾಡ್ತಾ ಇದ್ದೀರಾ? ನಿಮ್ಮ ಜಾತಿಗಳನ್ನ ಏನಾದರೂ ನೀವಿಷ್ಟು ಕೊಡಿ, ನೀವಿಷ್ಟು ಜನ ಇದ್ದೀರಾ ಅಂತ ನಾವೇನಾದ್ರು ಟೀಕೆ ಮಾಡ್ತಾ ಇದ್ದೀರಾ? ಯಾಕೆ ಈಗ SC/STಗಳಲ್ಲಿ ಅನ್ಯಾಯಗಳು ಮಾಡ್ತಾ ಇದ್ದೀರಾ? ತಂದೆಗೆ ತಾರತಮ್ಯಗಳು ನೋಡ್ತಾ ಇದ್ದೀರಾ? ತಂದೆಗೆ ಈಗ ನಮ್ಮನ್ನ ಬೇರೆ ಮಾಡಿ ನಿಮ್ಗೆ ಏನಾದ್ರು ಖುಷಿ ಕೊಡುತ್ತಾ? ಅದನ್ನೇ SC/STಗಳನ್ನ ಏನು ಅಭಿವೃದ್ಧಿ ಇದೆಯೋ ಆ ಅಭಿವೃದ್ಧಿನ ಕೊಡಿಸಿ ನಮಗೆ. ನಾವು ಏನು ಪದೇ ಕಾಲದಿಂದ ತನಕ ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇದ್ದೀರಾ? ನಾವು ನಮ್ಮ ಸರ್ಕಾರ, ನಮ್ಮ ದುಡ್ಡಿದೆ, ನಮ್ಮ ಇದು SC/ST ಅನುಕೂಲಗಳಿದೆ, ಅದನ್ನೆಲ್ಲ ಯಾರು ಇಲ್ಲ. SC/ST ಅನುಕೂಲಗಳನ್ನೆಲ್ಲ ಬೇರೆಯವರು ಪಡ್ಕೊಳ್ತಾ ಇದ್ದಾರೆ. ನಮ್ಮ SC/STಗಳಿಗೆ ಯಾವುದು ಇದನ್ನ ಸಿಗ್ತಾ ಇಲ್ಲ. ಇದ್ರ ಮುಖಾಂತರ ನೀವು ನಮಗೆ ಕೊಡಿಸ್ತಿದ್ರೆ ಮುಂದೆ ಉಗ್ರವಾದ ಹೋರಾಟಗಳನ್ನು ಮಾಡ್ತೀರಿ ಅಂತ ಆನೇಕಲ್ ದಲಿತ ಚಿನ್ನಪ್ಪ ನಾನು ಕರ್ನಾಟಕ ರಿಪಬ್ಲಿಕ್ ಸೇನೆ ರಾಜ್ಯಾಧ್ಯಕ್ಷರಾದಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇರಲಿ, ಈ ABCD ಅಂತ ಬೇಡ. ಯಾಕಂದ್ರೆ ಎಲ್ಲ ಮುಂಚೆ ಹೇಗಿತ್ತು ಅದೇ ರೀತಿ ಇರಲಿ. SC/ST ನಾವೆಲ್ಲ ಅಣ್ತಮ್ಮಂದ್ರಾಗೆ ಇರೋಣ, ಅದೇ ರೀತಿ ಇರೋಣ. ಈ ಮೀಸಲಾತಿಗಳು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಇದೇ ಒಳ ಮೀಸಲಾತಿಯಾಗಿ ಹಾಗೂ SC/ST ಜಾತಿ ಗಣತಿ ವಿರುದ್ಧವಾಗಿ ಸಹ ನಾವು ಹೋರಾಟ ಹಮ್ಮಿಕೊಂಡಿದ್ವಿ. ಇವತ್ತು ಅದು ಫಲಿತಾಂಶವು ಹೊರಬಿದ್ದಿದೆ. ಏನಪ್ಪ ಫಲಿತಾಂಶ ಅಂದರೆ, ಒಂದು ವಿಚಾರವಾಗಿ ಬಲಗೈಯವರನ್ನ ಕೀಳಾಗಿ ಕಂಡು ಅವ್ರನ್ನ B ಮಾಡಿರೋಂಥ ವಿಚಾರವಾಗಿರ್ಬೋದು, ಈ ಮಾದಿಗ ಅನ್ನೋ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ನನ್ನ ಅಣ್ತಮ್ಮಂದ್ರ ವಿಚಾರವನ್ನ ಅವ್ರು ಜಾಸ್ತಿ ಜನಸಂಖ್ಯೆ ಇಲ್ಲಿದ್ದಾರೆ ಅಂತೇಳಿ ಅವ್ರನ್ನ ಕೊಟ್ಟಿರೋದನ್ನ ಈ ಕೂಡಲೇ ಅದನ್ನ ರದ್ದು ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಯಾಕೆ ಅಂದ್ರೆ ಈ ಜಾತಿ ಗಣತಿಯಲ್ಲಿ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಪ್ರೇರಣೆಯಾಗಿದೆ.
ರಾಜಕೀಯದ ಒಂದು ಹುನ್ನಾರವಾಗಿ ನಮ್ಮ ಅಣ್ಣತಮ್ಮಂದ್ರ ಜೊತೆಯಲ್ಲಿ ನಮ್ಮನ್ನ ಬೆರೆಯಕ್ಕೆ ಬಿಡದೇ ಇರತಕ್ಕಂಥದ್ದು, ಒಳ ಮೀಸಲಾತಿಗಳಲ್ಲಿ ನಾವೇ ಕಿತ್ತಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ವಿರುದ್ಧವಾಗಿ ಈ ಸರ್ಕಾರ ಆದೇಶವನ್ನು ತಂದಿರತಕ್ಕಂಥದ್ದು. ಆ ಒಳ ಮೀಸಲಾತಿಯಲ್ಲಿ ಬಲಗೈಯವರನ್ನ ಬಿ ಮಾಡೋದು ಏನಕ್ಕೆ ಮಾಡಿದ್ದಾರೆ ಅಂತ ಅರ್ಥ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಬಲಗೈಯವರನ್ನ ಎ ಸ್ಥಾನದಲ್ಲೇ ಇಡಬಹುದಾಗಿತ್ತು. ಜಾಸ್ತಿ ಜನಸಂಖ್ಯೆ ಇದ್ರು ಸಹ ಮೀಸಲಾತಿಯನ್ನ ಎ ಇಂದ ಕೆಳಗಿಳಿಸುವಂತ ಅವಮಾನ ಆಗ್ತಿದೆ ಬಲಗೈಯವರಿಗೆ ಅನ್ನೋ ಒಂದು ಹೋರಾಟಕ್ಕೆ ಇಳಿದಂತಹ ನನ್ನ ಸಹೋದರರು, ಸಂಘಟನೆಗಾರರು, ಹೋರಾಟಗಾರರು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯದವರು ಒಂದಾಗಿ ಮುಂದಿನ ಹೋರಾಟಗಳಿಗೆ ಮುಂದಾಗ್ತಾರೆ. ಯಾಕೆಂದ್ರೆ ಈ ಕರ್ನಾಟಕ ರಿಪಬ್ಲಿಕ್ ಸೇನೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿಮ್ಮ ರಾಜಕೀಯದ ಕುತಂತ್ರಕ್ಕೆ ನಮ್ಮನ್ನ ಬಲಿ ಮಾಡಬೇಡಿ. ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲೂ ಬಲಗೈ ಸಮುದಾಯದವರು ಇದ್ದಾರೆ. ಒಳ ಮೀಸಲಾತಿ ನಾವು ಯಾಕೆ ಏನನ್ನು ಮಾತಾಡ್ತಿಲ್ಲ ಅಂತಂದ್ರೆ, ನಾವು ಈ ನೆಲದ ಮೂಲ ನಿವಾಸಿಗಳು, ನಾವು ಈ ನೆಲವನ್ನ ಕಟ್ಟಿ ಉತ್ತಿ ಬೆಳೆದವರು, ನಾವು ಈ ಭೂಮಿಯ ಒಡೆಯರು ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಾ ರೀತಿ ಚರಿತ್ರೆಯನ್ನ ಸೃಷ್ಟಿ ಮಾಡಿರ್ಬೋದು, ತಿರುಚಿರ್ಬೋದು, ಆದ್ರೆ ಇಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗ್ತಾ ಇದೆ. ಇಡೀ ರಾಜ್ಯದ ಜನತೆಗೆ ಇದ್ರ ಅರಿವು ಮೂಡಬೇಕಾಗಿದೆ. ಇಲ್ಲಿರ್ತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ. ಯಾಕಂದ್ರೆ ನಮ್ಮ ಹಕ್ಕುಗಳನ್ನ ದಮನ ಮಾಡುವ ನಿಟ್ಟಿನಲ್ಲಿ ಈ ಒಂದು ಜಾತಿ ತಾರತಮ್ಯಗಳನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಬಲಗೈ ಮೇಲೂ ಎಡಗೈ ಕೀಳು ಅಂತೇನು ನಾವು ಹೇಳ್ತಿಲ್ಲ. ಆದ್ರೆ ಯಾಕೆ ಅದನ್ನ ತಂದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಿದ್ದೀರಾ? ಈ ವಿಚಾರವನ್ನ ಸ್ಪಷ್ಟವಾಗಿ ನೀವು ಅರ್ಥಕೊಂಡು ಈ ಕೂಡಲೇ ಎಬಿ ಅನ್ನೋದನ್ನ ರದ್ದು ಮಾಡಿ, ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಇದನ್ನ ಮುಖ್ಯವಾಗಿ ನಾವು ಇಡೀ ರಾಜ್ಯದಂತ ಹೋರಾಟ ಮಾಡಿದವ್ರನ್ನ, ಮೈಸೂರು ಭಾಗದಲ್ಲಿ ನನ್ನ ಸಂಘಟನೆಯ ಹೋರಾಟಗಾರರು ಹೋರಾಟ ಮಾಡಿರೋರ ಮೇಲೆ FIR ಅನ್ನು ಹಾಕಿದ್ರ. ಯಾವ ರೀತಿಯಲ್ಲಿ, ಯಾವ ಕಾನೂನಲ್ಲಿ ಇದೆ ನಿಮ್ಮ ಮೇಲೆ ಹೋರಾಟ ಮಾಡಬಾರ್ದಂತ? ನಿಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೆ ನಾವು ಪ್ರತಿ ಮೂಲೆ ಮೂಲೆಯಲ್ಲೂ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಘಂಟಾಘೋಷವರಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸ್ವಾಮಿ, ನಿಮ್ಮ ಸರ್ಕಾರದಲ್ಲಿ ಏನೇನ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಯಾರ್ಯಾರು ಎಷ್ಟೆಷ್ಟು ಕೋಟಿಗಳು ನುಂಗ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಅರಿವಿದ್ಯಾ? ಅವನ್ನೆಲ್ಲ ತನಿಖೆ ಮಾಡಿ ಸ್ವಾಮಿ. ನಮ್ಮ ಜಾತಿ ಗಣತಿ ಹೆಸರಲ್ಲಿ ಯಾಕೆ ಸ್ವಾಮಿ ನಮ್ಮ ಮೇಲೆ ಬಿದ್ದಿದ್ದೀರಾ? ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತನ್ನದೇ ಆದಂತ ಸ್ವಾಭಿಮಾನ ಇದೆ. ಹಕ್ಕುಗಳನ್ನ ಕಸಿದುಕೊಳ್ಬೇಡಿ. ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮಾಡಬೇಡಿ. ಈ ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ನಾನು ಈ ಕರ್ನಾಟಕ ಸರ್ಕಾರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಬಿ ಮಾಡಿರೋದನ್ನ ರದ್ದು ಮಾಡಿ, ಎಬಿವಿ ಅನ್ನೋದನ್ನೇ ರದ್ದು ಮಾಡಿ. ಮಾದಿಗ ಸಮುದಾಯಕ್ಕೆ ಏನ್ ಸಿಗ್ಬೇಕೋ ಸಿಗ್ಲಿ, ಆ ಬಲಗೈ ಸಮುದಾಯಕ್ಕೆ ಏನು ಸಿಗ್ಬೇಕೋ ಸಿಗ್ಲಿ. ದಯಮಾಡಿ ಎಬಿ ಅನ್ನೋದನ್ನ ರದ್ದು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ, ಒಳ ಮೀಸಲಾತಿಯನ್ನ ಯಾವ ಆಧಾರದ ಮೇಲೆ ಇವತ್ತು ಸೆನ್ಸಸ್ ಮಾಡಿದಾರೋ ಅದು ರದ್ದಾಗಬೇಕು. ಯಾಕೆ ಅಂದ್ರೆ ಬಲಗೈ ಸಮುದಾಯದನ್ನ ಒಳ ಮೀಸಲಾತಿಗೋಸ್ಕರ ಸೆನ್ಸಸ್ ಮಾಡಿರೋದು ಸರಿಯಾದ ರೀತಿಯಲ್ಲಿ ಸೆನ್ಸಸ್ ಅನ್ನ ಮಾಡಲೇ ಇಲ್ಲ. ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ, ವಲಯರ ಸಮುದಾಯಕ್ಕೆ ಸೆನ್ಸಸ್ ಸರಿಯಾದ ರೀತಿಯಲ್ಲಿ ಮಾಡದೇ ಇರೋ ಕಾರಣಕ್ಕೋಸ್ಕರ ಇದನ್ನ ರದ್ದು ಮಾಡಬೇಕು. ನಮ್ಮ ಬಲಗೈ ಸಮುದಾಯದಲ್ಲಿ ಅನ್ಯಾಯ ಆಗ್ತಾ ಇದೆ. ಆಕ್ರೋಶದಿಂದ ಇದನ್ನ ಹೊರ ಹಾಕ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಬಲಗೈ ಸಮುದಾಯದವರನ್ನ ಸೆನ್ಸಸ್ ಸರಿಯಾಗಿ ಮಾಡಲಿಲ್ಲ. ನನ್ನ ಸಮುದಾಯದವ್ರದೇ ತಪ್ಪಿದೆ ಅಂತ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ. ಯಾಕೆಂದ್ರೆ ಇದೇ ಕಾಲಘಟ್ಟದಲ್ಲಿ ಎಸ್ಸಿಗಳು ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ ಈ ಭೂಮಿಯ ಮೂಲ ನಿವಾಸಿಗಳು ಬಲಗೈಯವರು. ಹಾಗಾಗಿ ನೀವು ದಯಮಾಡಿ ಈ ಒಂದು ಸೆನ್ಸಸ್ ಅನ್ನ ಮತ್ತೊಮ್ಮೆ ಮಾಡಬೇಕಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ಹೋರಾಟಗಳನ್ನ ರೂಪಿಸಬಾರದು ಅಂತ ಏನಾದ್ರೂ ಸರ್ಕಾರಕ್ಕೆ ಗಮನ ಇಟ್ಕೊಂಡು ಮತ್ತೊಮ್ಮೆ ಬಲಗೈ ಸಮುದಾಯವನ್ನ ಸೆನ್ಸಸ್ ಅನ್ನ ಮತ್ತೊಮ್ಮೆ ಮಾಡಬೇಕಾಗಿ ಈ ಮೂಲಕ ತಿಳ್ಕೊಂತಾ ಇದ್ದೀನಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಗೊತ್ತಾಗ್ಬಿಟ್ಟದೆ, ಕರ್ನಾಟಕದಾಗೆ ಗೊತ್ತು. ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾವ್ರೆ. ಅದನ್ನ ಏನೇ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸಾರಿ ಅದನ್ನು ಎಂಕ್ವೈರಿ ಮಾಡಬೇಕು. ಮನೆ ಹೋಗಬೇಕು. ಸೆಕ್ರೆಟರಿಗಳು ಹೋಗಿದ್ರು, ಅಂಗನವಾಡಿ ಟೀಚರ್ಗಳು ಹೋಗಿದ್ರು. ಏನು ಹೋದ್ರೇನೋ ಅವ್ರು ಏನು ಮಾಡ್ತಾರೆ ಅಂದರೆ ಮನೆ ಹೋಗ್ತಾರೆ, ಬಾಗಿಲು ಹಾಕಿರ್ತಾರೆ, ಇಲ್ಲ ಹೋಗು, ಆಮೇಲೆ ಅವ್ರು ಏನೋ ಒಂದು ಬರ್ಕೊಂಡೋಗಿ ಕೊಟ್ಬಿಟ್ಟವ್ರೆ. ಇವಾಗ ಅದನ್ನು ಪರಿಶೀಲನೆ ಮಾಡ್ಕೊಂಡು ನಮ್ಮದೇ ಜಾಸ್ತಿ ಅಂತ ಅವ್ರು ಹೇಳ್ಕೊತಾವ್ರೆ. ಅವ್ರು ಏನು ಹೇಳ್ಕೊಂಡ್ರೆ ನೀವು ಇಲ್ಲೇ ಏನಂದರೆ ಇನ್ನೊಂದು ಸಾರಿ ಪ್ರತಿಯೊಂದು ಮನೆ ಹೋಗಿ ಒಳ್ಳೆ ಇದಕ್ಕೆ ಪರಿಶೀಲನೆ ಮಾಡಬೇಕು. ಅವರು ವಲಯರಂದರೆ ಅವ್ರು ಹೇಳಕ್ಕೆ ಸ್ವಲ್ಪ ಜನಕ್ಕೆ ನಾಮದಾರರು, ಬೈಗರು, ಯಾವುದೋ ಒಂದು ಇದೆ ಅಂತ ಹೇಳ್ಬಿಟ್ಟು
ಹೇಳ್ಕೊಳಕ್ಕೆ ಸಿಗ್ಗಲ್ ಶೇಟ್ ಅವರು ಮನೆ ತಗೋದ್ರೆ ಅದನ್ನಿಂಕ ಅವ್ರಿಗೆ ಏನಾಗೈತೆ ನಮ್ಗೆ ಕಮ್ಮಿ ಅಂತ ತೋರಿಸ್ಬಿಟ್ರು ಅವರು. ಅದ್ರ ಬಗ್ಗೆ ಏನೇ ಆದ್ರೂ ಇನ್ನೂ ಒಂದು ಸಾರಿ ಪರಿಶೀಲನೆ ಮಾಡಬೇಕು. ಆಮೇಲೆ ಏನಿದ್ರೂ ಏನಾಗಲಿ ಬೀನಾಗಲಿ ಇನ್ನೊಂದು ನಮ್ಗೆ ಬೇಕಾಗಿಲ್ಲ, ಎಲ್ಲ ಒಂದೇ. ಇಷ್ಟು ವರ್ಷನಿಕ ನಾವು 50-100 ವರ್ಷನಿಕ ಒಲಾರೆ ಮಾದಿಗೆ ಮಿಕ್ಕಿದ ಜಾಗ ಎಲ್ಲ ಇದೇ ಇರ್ತದೆ, ಯಾರೇನು ಬೇರೆ ಬರಲಿಲ್ಲ. ಇವಾಗ ಮೊದಲು ಬೇರೆ ಬೇರೆ ಬಂದ್ಬಿಡ್ತಾ, ಅದೆಲ್ಲ ಬೇಡ. ಇವೆಲ್ಲ ಪರಿಶೀಲನೆ ಮಾಡಿ ಒಂದೇ ರೀತಿ ಒಂದೇ ಮೊದಲು ಏನಿತ್ತು ಅದೇ ಥರ ಮಾಡಬೇಕಂತೇಳಿ ನಾನು ಗೌರ್ಮೆಂಟ್ನ ಕೇಳ್ಕೊತಾ ಇದ್ದೀನಿ. ಜೈ ಬಿ. ಅವರಿಗೆ ತಿಳಿಸುವುದು ಏನಂದರೆ, ಈಗ ನಾವು ಒಂದೇ ತಾಯಿ ಮಕ್ಕಳಾದ ನಾವು ಮಾದಿಗ ಒಲೆ ಅಂತ ನಮ್ಮ ಒಂದೇ ತಾಯಿ ಮಕ್ಕಳು ಬಲಗೈ ಎಡಗೈ ಅಂತ ಭೇದ ಭಾವ ತಂದಿಟ್ಟು ನೀವು ಈ ಥರ ನಂದಿಕ್ಕಿದ್ದೀರಾ. ಜಾತಿ ಗಣತಿನ ತೆಗೆದುಬಿಟ್ಟು ನಮ್ಮ ತಂದಿತ್ತು ತಮಾಷೆ ನೋಡ್ತಾ ಇದ್ರೆ ಮೊನ್ನೆ ಸರ್ಕಾರದವರು. ಇದರ ಬಗ್ಗೆ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಎಲ್ಲ ಸಂಘಟನಾ ಕಾರ್ಯಕರ್ತರು ಮೂಲೆ ಮೂಲೆಯಲ್ಲೇ ನಮ್ಮ SC ಇರಲಿ ಜನರು ಎಲ್ಲ ಕೊಟ್ಟು ಎಲ್ಲ ಒಗ್ಗಟ್ಟಾಗಿ ನಾವು ಸಂಘಟನೆಯ ಮುಖಾಂತರ ಹೋರಾಟ ಹಮ್ಮಿಕೊಳ್ಳುತ್ತೀವಿ ಎಂದು ಈ ಮಾತನ್ನು ತಿಳಿಸ್ತಾ ಇದ್ದೀವಿ. ಒಳ ಮೀಸಲಾತಿಯನ್ನು ರದ್ದು ಮಾಡಬೇಕು. ಎಲ್ಲ ನಾವೇನು ಮಾದಿಗ ಮೇಲೆ ಎಡಗೈ ಬಲಗೈ ಎಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳೇ ನಾವು. ಇವತ್ತು ನೀವು ಮಾಡಿರೋ ಕೆಲಸದಲ್ಲಿ ಇವತ್ತು ಎಡಗೈ ಬಲಗೈ ಹೊಡೆದಾಡ್ಕೊಬೇಕು, ಆ ಪರಿಸ್ಥಿತಿ ತಂದಿಕ್ಕಿದ್ದೀರಾ. ಮುಂದಿನ ದಿನಗಳಲ್ಲಿ ಇವೆಲ್ಲನೂ ಇದೇ ರೀತಿಯನ್ನು ಇತ್ತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಆನೇಕಲ್ ತಾಲೂಕಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಹೋರಾಟ ಆಗುತ್ತೆ. ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಈ ಸರ್ಕಾರಕ್ಕೆ ಯಾಕೆ ಎಚ್ಚರಿಕೆ ಕೊಡ್ತೀರ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಈ ಕ್ಯಾಸ್ಟ್ ಅನ್ನೋದು ಇರಲಿಲ್ಲ, SC ಅಂತ ಇತ್ತು, ಆದಿ ದ್ರಾವಿಡ ಅಂತಿತ್ತು. ಇವತ್ತು ಆದಿ ದ್ರಾವಿಡನ ಹೋಗಿ ಎ ಮಾಡಿದ್ದೀರಾ, SCನ ಹೋಗಿ ಬಿ ಮಾಡಿದ್ದೀರಾ. ಯಾಕೆ ಸಮಯ ಮಾಡ್ತೀರಾ ನೀವು? ನಿಮ್ಮ ಸರ್ಕಾರಕ್ಕೆ ಏನು ಅನ್ಸಲ್ವಾ ನಿಮಗೆ? ಅವತ್ತೆಲ್ಲ ಹಿಂಗೆ ಇತ್ತ ನಿಮ್ಗೆ ನಮ್ಮ ಸರ್ಕಾರದಲ್ಲಿ? ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಈ ಒಳ ಮೀಸಲಾತಿನ ಇಷ್ಟಕ್ಕೆ ಬಿಟ್ಟು ಮುಂದಿನ ದಿನಗಳಲ್ಲಿ ನೀವು ತಿದ್ದುಪಡಿ ಮಾಡಿ ನಮ್ಮ ಬಲಗೈಗೆ ನಮಗೆ ಬಲಗೈನ ಮಾಡಿಸಿ ನಮ್ಗೆ ಕೊಡಲಿಲ್ಲ ಅಂತಂದ್ರೆ ಮನೆ ಹತ್ರ ಹೋಗಿ ವಿಚಾರಣೆ ಮಾಡಿ ಸ್ವಾಮಿ. ಇವತ್ತು ಮನೆ ಹತ್ರ ಹೋಗಿ ವಿಚಾರಣೆ ಮಾಡಿದಿರಾ, ನೀವು ಬೀದಿಗೆ ತಗೊಬಂದು ಇಕ್ಕಿದ್ದೀರಾ, ಬಿ ಮಾಡಿ ಇಕ್ಕಿದ್ದೀರಾ. ಯಾಕೆ ಬಂತು ನಿಮಗೆ? ಯಾಕೆ ಈಗ SCಗಳು ಮತ್ತೆ ಆದಿ ದ್ರಾವಿಡ ಎಲ್ಲ ಒಂದೇ ಅನ್ನೋದಿತ್ತು ಅವಾಗ. ಇವಾಗ ಆದಿ ಕರ್ನಾಟಕ SC ಮಾಡಿರೋ ಇದರಿಂದ ಒಲಿ ಅಂತ ಮಾಡಿಕ್ಕಿದ್ದೀರಾ. SC ಅನ್ನೋದಿತ್ತು, ಸಾಕಾಗಿತ್ತು. ಇವತ್ತದೆಲ್ಲ ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಕ್ಯಾನ್ಸಲ್ ಮಾಡಿ ಮುಂದಿನ ದಿನಗಳಲ್ಲಿ ಮುಂದೆ ಯಾವ ಥರ ಇತ್ತು ಆ ಥರ ಮಾಡಿ. ನಮ್ಮ ಸೋದರ ಸಮುದಾಯದವರು ಏನಿವತ್ತು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿ ಹೋರಾಟ ಮಾಡಿ ಜಾರಿ ಮಾಡಬೇಕು ಅಂತ ಹೇಳ್ತಾ ಇರೋ ವಿಚಾರ ಒಳ್ಳೆಯ ವಿಚಾರವನ್ನೇ. ಆದರೆ ಒಳ ಮೀಸಲಾತಿ ಎಲ್ರಿಗೂ ಬೇಕು, ಆದರೆ ನಮಗೊಂದಷ್ಟು ಜಾಸ್ತಿ ಪರ್ಸೆಂಟನ್ನು ಒಳ ಮೀಸಲಾತಿಯನ್ನು ನೀಡಬೇಕಾಗಿತ್ತು ಸರ್ಕಾರ. ಆದರೆ ನಮ್ಮಲ್ಲೇನೆ ಒಂದು ಒಡಕನ್ನ ಉಂಟು ಮಾಡಿ ನನ್ನ ಸೋದರ ಸಮುದಾಯದವರು ಹಾಗೂ ವಲಯ ಸಮುದಾಯದವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನನ್ನ ಈ ಮೂಲಕ ತಿಳಿಸೋದಕ್ಕೆ ಆಗ್ತಾ ಇದೆ. ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ಅನಿಸಿದ್ದು ಇವು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇಲ್ಲಿ ದುರಂತದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಶಾಸಕರುಗಳು ಏನ್ ಮಾಡ್ತಾ ಇದ್ದಾರೆ, ಇಡೀ ಸಮುದಾಯದ ಇರ್ತಕ್ಕಂಥ ಎಲ್ಲ MLA MP ಏನ್ ಮಾಡ್ತಾ ಇದ್ದಾರೆ, ಅವ್ರ ಬಾಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಇಡೀ ರಾಜ್ಯ ಸರ್ಕಾರವನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಯಾಕೆ ನೀವು ಸರ್ಕಾರದಲ್ಲಿ ಇದ್ದೀರಿ ಅಂತನಾ? ಬೇಡ ಸ್ವಾಮಿ, ನಿಮಗೆ ಒಂದು ಕಟ್ಟ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಸಂಸದರಿಗೆ, ಆಮೇಲೆ MP ನೀವು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಕ್ ಬಿಡಬಾರ್ದಿತ್ತು. ಯಾಕಂದ್ರೆ 16 ಜನ MLAಗಳಿದ್ರು ಸಹ ಶಾಸನ ಸಭೆಯಲ್ಲಿ ಒಬ್ಬ ಜಾತಿ ಗಣತಿ ಬಗ್ಗೆ ಮಾತಾಡ್ತಿಲ್ಲ, ಪ್ರಶ್ನೆ ಮಾಡ್ತಿಲ್ಲ. ಇವತ್ತು ಮಾದಿಗ ಸಮುದಾಯ ಏನು ಇವತ್ತು ನಮ್ಗೆ ಮೀಸಲಾತಿ ಒಳ ಮೀಸಲಾತಿಯನ್ನ ಕೊಡಬೇಕು, ನಮ್ಗೆ ಮೊದಲನೇ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಬಲಗೈ ಮೊದಲಾಗಿತ್ತು. ಇಡೀ ಚರಿತ್ರೆಯಲ್ಲೇನೆ ಬಲಗೈ ಮೊದಲಾಗಿತ್ತು. ಯಾಕಂದ್ರೆ ನಮ್ ಜಾತಿ ಸಂಖ್ಯೆ ಅಳಿಸೋಯ್ತಾ? ಏನು ಮಾದಿಗ ಸಮುದಾಯ ಮೊದಲು ಹೊರಗೆ ಬಂದು ಇವತ್ತು ಅರಿವನ್ನ ಮೂಡಿಸಿ ಇವತ್ತು ಅವ್ರದ್ದು ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳಿ ಸ್ವಾಮಿ, ಜಾಸ್ತಿ ಆಗ್ಲಿ, ಒಳ ಮೀಸಲಾತಿ ಜಾಸ್ತಿ ಆಗ್ಲಿ. ಆದ್ರೆ ಬಲಗೈ
ಬಲಗೈ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಬಲಗೈ ಸೆನ್ಸಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಅದನ್ನ ಹೊರಬಿಟ್ಟು ನನ್ನ ಸಮಾಜದ ಬಲಗೈ ಸಮುದಾಯ ಎಚ್ಚರಿಸಿಕೊಂಡು ಇನ್ನೊಂದು ಸಾರಿ ಈ ರಾಜ್ಯದಲ್ಲಿ ಸೆನ್ಸಸ್ ಅನ್ನ ಮಾಡೋದಕ್ಕೆ ಕರೆಯನ್ನ ಕೊಡಬೇಕು. ಇಡೀ ಸರ್ಕಾರ ಗಮನ ಸೆಳೆಯಬೇಕು, ಸಿದ್ದರಾಮಯ್ಯನವರು ಮನ ಮುಟ್ಟಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತಾ ಇದ್ದೀನಿ. ಯಾಕೆಂದ್ರೆ ಇದು ನಿಮ್ ಮನಸ್ಸಿಗೆ ಮುಟ್ಟಬೇಕು ಸರ್. ಮುಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಲಗೈ ಸಮುದಾಯ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟಗಳನ್ನ ಹಮ್ಮಿಕೊಳ್ಳುತ್ತೆ, ಮರುಪರಿಶೀಲನೆಗೆ ಒತ್ತಾಯಿಸುತ್ತೆ. ಕರ್ನಾಟಕ ರಿಪಬ್ಲಿಕ್ ಸೇನೆಯ ಜಿಗ್ನಿ ಶಂಕರ್ ಸಾಹೇಬರಿಗೆ ಆನಂದ್ ಸಾರ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ಮಹಾನ್ ಮಾನವವಾದಿ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ವಿಶ್ವ ಚೇತನ ಅಂಬೇಡ್ಕರ್, ಕಾನೂನು ಪಂಡಿತ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ಮಹಿಳಾವಾದಿ ಅಂಬೇಡ್ಕರ್, ಕಾನೂನು ಪಂಡಿತ ಅಂಬೇಡ್ಕರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ